ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಆನುವಂಶೀಯ ಕಾಯಿಲೆಗಳನ್ನು ನಾವು ಏನಾದರೂ ಬಂದರೆ ಅಥವಾ ಬರದಿದ್ದ ಹಾಗೆ ತಡೆಗಟ್ಟಲು ಬೇಕಾದಷ್ಟು ಮಾರ್ಗೋಪಾಯಗಳಿವೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಏನೋ ಕುಟುಂಬದಲ್ಲಿ ಆನುವಂಶೀಯ ಕಾಯಿಲೆ ಯಾರಿಗಾರು ಇತ್ತು ಅಂತಂದರೆ ಮುಂದಿನ ದಿನದಲ್ಲಿ ಹುಟ್ಟುವ ಮಗುವಿಗೆ ಆ ಕಾಯಿಲೆ ಇದೆಯೋ ಇಲ್ಲವೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಸಹ ಬೇಕಾದಷ್ಟು ಪರೀಕ್ಷೆಗಳು ಲಭ್ಯವಿದೆ. ಆದರೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ. ಯಾವ ಸಂದರ್ಭದಲ್ಲಿ ತಳಿ ವಿಜ್ಞಾನದ ಪರೀಕ್ಷೆಗಳಿಗೆ ಜನಸಾಮಾನ್ಯರು ಒಳಪಡಬೇಕು ಅಂತ ನಾವು ನೋಡೋದಾದರೆ, ಯಾವ ಮಹಿಳೆಗೆ 35 ವರ್ಷ ಆದರೂ ಇನ್ನೂ ಮಗು ಆಗಿಲ್ಲ, ಮದುವೆ ಆಗಿಲ್ಲ, ನಂತರ ಮಗು ಆಗಿಲ್ಲ, 35 ವರ್ಷ ಆದರೂ ಸಹ ಅಂದ ಪಕ್ಷದಲ್ಲಿ ಆಕೆ ಜನ್ಮ ನೀಡುವ ಮಗುವಿಗೆ ಅಂಗವೈಕಲ್ಯತೆ ಉಂಟಾಗುವ ಸಾಧ್ಯತೆಗಳು ಇರೋದರಿಂದ ಆಕೆ ಗರ್ಭಧಾರಣೆ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ತಳಿ ವಿಜ್ಞಾನದ ಪರೀಕ್ಷೆಗೆ ಒಳಪಟ್ಟು ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಾಗಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ಬಹುದು. ಎರಡನೆಯದು, ಕುಟುಂಬದಲ್ಲಿ ಕೆಲವೊಂದು ಕಾಯಿಲೆಗಳು ಕುಟುಂಬದ ಹಲವಾರು ಸದಸ್ಯರುಗಳಿಗೆ ಇರುವಂಥ ಸಂದರ್ಭದಲ್ಲಿ ಆ ಕುಟುಂಬದ ಯಾವುದೋ ಒಬ್ಬ ಮಹಿಳೆ ಗರ್ಭಿಣಿ ಆಗಬೇಕು ಅಂತ ಆಸೆ ಹೊಂದಿದ್ದಂಥ ಪಕ್ಷದಲ್ಲಿ ಕುಟುಂಬದಲ್ಲಿ ಕಂಡು ಬಂದಂತಹ ಕಾಯಿಲೆ ಹುಟ್ಟುವ ಮಗುವಿಗೆ ಬರದಿದ್ದ ಹಾಗೆ ಅಥವಾ ಬಂದಿದೆಯಾ ಅಥವಾ ಬರಬಾರದು ಅನ್ನುವುದನ್ನು ಪೂರಕವಾಗಿ ತಿಳಿದುಕೊಳ್ಬೇಕು ಅಂತಂದರೆ ತಳಿ ವಿಜ್ಞಾನದ ಪರೀಕ್ಷೆಗಳಿಗೆ ಒಳಪಡಬೇಕಾಗುತ್ತೆ. ಅದೇ ರೀತಿ ಕುಟುಂಬದಲ್ಲಿ ಕೆಲವು ಕಾಯಿಲೆ ಇದೆ. ಉದಾಹರಣೆಗೆ ಕ್ಯಾನ್ಸರಿಂದ ಕುಟುಂಬದ ಬಹಳಷ್ಟು ಮಹಿಳೆಯರು ಮರಣ ಹೊಂದಿದ್ದಾರೆ. ಮತ್ತು ಉಳಿದಿರುವಂತಹ ಮಹಿಳೆಯರಿಗೆ, ಮುಂದಿನ ತಲೆಮಾರಿನ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಅದರಿಂದ ಒಂದು ರೀತಿಯ ಭಯ ಉಂಟಾಗಿದೆ, ಕಾಯಿಲೆ ಬಂದಿರಬಹುದು ಅಂತ. ಹಾಗಾಗಿ ಅವರ ಒಂದು ಜೀನೋಮನ್ನು ಟೆಸ್ಟ್ ಮಾಡಿದಾಗ ಅಲ್ಲಿ ಏನಾದರೂ ರೂಪಾಂತರ ಆಗಿದೆಯಾ ಅಂತ ತಳಿ ವಿಜ್ಞಾನದ ಪರೀಕ್ಷೆಗಳಿಂದ ನಾವು ತಿಳ್ಕೊಳ್ಬಹುದು. ಇದರ ಹೊರತಾಗಿ ಮೊದಲನೆಯ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಆ ಮಗುವಿಗೆ ಅಂಗವೈಕಲ್ಯತೆಗಳಿದ್ದಂಥ ಪಕ್ಷದಲ್ಲಿ ಅವರು ಎರಡನೆಯ ಮಗುವಿಗೆ ಬರುವಿಕೆಗೆ ಅಥವಾ ಮಗುವನ್ನು ಪಡೆಯಬೇಕು ಎನ್ನುವ ಆಸೆ ಇದ್ದಂಥ ಪಕ್ಷದಲ್ಲಿ ಮೊದಲನೆಯ ಮಗುವಿಗೆ ಆದ ತೊಂದರೆಗಳು ಎರಡನೆಯ ಮಗುವಿಗೆ ಮರುಕಳಿಸದಂತೆ ನೋಡಿಕೊಳ್ಳಲು ಗರ್ಭಧರಿಸುವ ಮೊದಲು, ಗರ್ಭಧರಿಸಿದ ನಂತರ ಹಲವಾರು ಪರೀಕ್ಷೆಗಳಿಗೆ ಅವರು ಒಳಪಡಬೇಕಾಗುತ್ತೆ. ಅಥವಾ ಮಗುವೇ ಆಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲೂ ಅವರು ಕೆಲವೊಂದು ಪರೀಕ್ಷೆಗಳಿಗೆ ಒಳಪಡಬೇಕು, ಬಂಜೆತನಕ್ಕೂ ಸಹ. ಅಥವಾ ಮಗು ಹುಟ್ಟಿದೆ, ಆದರೆ ಹುಟ್ಟಿದ ನಂತರ ಮರಣ ಹೊಂದ್ತಾ ಇದೆ, ನಿಯೋನೇಟಲ್ ಡೆತ್ ಅಂತ ಕರಿತೀವಿ, ಅಂಥ ಸಂದರ್ಭದಲ್ಲೂ ಸಹ ಈ ಒಂದು ಪರೀಕ್ಷೆಗಳಿಗೆ ಒಳಪಡಬೇಕು. ಬರ್ತ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಹುಟ್ಟಿದಂಥ ಮಗುವಿನಲ್ಲಿ ಅಂಗವೈಕಲ್ಯತೆ ಇದೆ ಮತ್ತು ತಕ್ಷಣ ಮರಣ ಹೊಂದ್ತಾ ಇದೆ ಅದು ಮಗು. ಅಂಥ ಸಂದರ್ಭದಲ್ಲೂ ಸಹ ನಾವು ಈ ಒಂದು ಜೆನೆಟಿಕ್ ಟೆಸ್ಟ್ ಅಂತ ಏನಂತೀವಿ ಅದನ್ನು ನಾವು ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಕೆಲವೊಮ್ಮೆ ಸತತವಾಗಿ ಗರ್ಭಪಾತ ಆಗ್ತಾ ಇದೆ, 3-4 2ಕ್ಕಿಂತ ಹೆಚ್ಚಾದ ಗರ್ಭಪಾತ, ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತೇನಿದೆ, ಅಲ್ಲೂ ಸಹ ಕೆಲವೊಂದು ಪರೀಕ್ಷೆಗಳನ್ನು ತಳಿ ವಿಜ್ಞಾನದ ಪರೀಕ್ಷೆಗಳಿಗೆ ಅವರು ಒಳಪಡಲೇಬೇಕಾಗುತ್ತೆ. ಕಾರಣ, ಈ ಮೊದಲ 3 ತಿಂಗಳಲ್ಲಿ ಒಂದು ಉಂಟಾಗುವಂತಹ ಗರ್ಭಪಾತಕ್ಕೆ ಬಹಳ ಮುಖ್ಯವಾಗಿ ವರ್ಣತಂತುಗಳ ವ್ಯತ್ಯಾಸಗಳು ಕಾರಣ ಆಗಿರೋದ್ರಿಂದ ಆ ಮಹಿಳೆಯ ವರ್ಣತಂತುಗಳ ವ್ಯತ್ಯಾಸದಿಂದ ಏನಾದರೂ ಆಗಿದೆಯಾ ಅಥವಾ ಆ ಒಂದು ಜಾರಿದ ಗರ್ಭದಲ್ಲಿ ಏನಾದರೂ ಒಂದು ಬೆಳೆಯುತ್ತಿರುವ ಭ್ರೂಣದಲ್ಲಿ ವರ್ಣತಂತುಗಳ ವ್ಯತ್ಯಾಸ ಆಗಿದೆಯಾ ಅಂತ ತಿಳಿದು ಬಂದ ಪಕ್ಷದಲ್ಲಿ ಮುಂದಿನ ಒಂದು ಗರ್ಭಕ್ಕೆ ಅವರು ಪೂರಕವಾದ ಅಂಶಗಳನ್ನು ಅವರು ಜಾಗ್ರತೆಯನ್ನು ಕೈಗೊಳ್ಳಬೇಕು ಅಂತ ನಾವು ಹೇಳ್ಬೋದು. ಇದೇ ರೀತಿ ಪುರುಷರ ಬಂಜೆತನವನ್ನು ಪರೀಕ್ಷೆ ಮಾಡಿಸಲು ಸಹ ಈ ಒಂದು ಪರೀಕ್ಷೆಗಳನ್ನು ಮಾಡ್ಕೋಬೋದು. ಅಥವಾ ಅವರು ಮುಂದಿನ ದಿನದಲ್ಲಿ ಮಗು ಹುಟ್ಟಿದ ನಂತರ ಏನಾದರೂ ತೊಂದರೆಯಾಗುತ್ತಾ ಇಲ್ಲವಾ ಅಂತ ತಿಳಿದುಕೊಳ್ಳಬೇಕಾದರೂ ಸಹ ಪರೀಕ್ಷೆಗಳನ್ನು, ಈ ರೀತಿ ಇದೆಲ್ಲ ಕೆಲವೊಂದು ಒಂದು ಏನು ನೀಡಂತ ನಾವು ಅಂತೀವಿ, ಇಂತಹ ಸಂದರ್ಭದಲ್ಲಿ ತಳಿ ವಿಜ್ಞಾನದ ಪರೀಕ್ಷೆ ಮತ್ತು ಆಪ್ತ ಸಮಾಲೋಚನೆ ಇವೆರಡೂ ಇಂತಹ ಕುಟುಂಬಗಳಿಗೆ ಅತ್ಯಗತ್ಯವಾಗಿದೆ. ಹಾಗಾದರೆ ಯಾವ ನಾವು ಈ ತಳಿ ವಿಜ್ಞಾನದ ಪರೀಕ್ಷೆಗಳನ್ನು ಯಾವ ವಿಧವಾಗಿ ವರ್ಗಾವಣೆ ಮಾಡಬಹುದು ಅಂತ ನಾವು ನೋಡೋದಾದರೆ, ಮೊದಲನೆಯದು ವಾಹಕ ಪರೀಕ್ಷೆ ಅಂತೇಳಿ, ಅಂದರೆ ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ. ಈಗ ಸಂಬಂಧದಲ್ಲಿ ಮದುವೆಯಾದಂತಹ ದಂಪತಿಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಪುರುಷನಲ್ಲಿ ಆಟೋಸೋಮಲ್ ಅಪ್ರಬಲತೆ ಇರ್ಬೋದು. ಈಕೆಯಲ್ಲೂ ಆಟೋಸೋಮಲ್ ಅಪ್ರಬಲತೆಯ
ಒಂದು ರೂಪಾಂತರ ಆಗಿರಬಹುದು. ಹಾಗಾಗಿ ಏನಾಗಿರುತ್ತೆ ಅಂದರೆ ಇಬ್ಬರು ನೋಡುವುದಕ್ಕೆ ಆರೋಗ್ಯವಾಗೇ ಇರ್ತಾರೆ. ಆದರೆ ಇಬ್ಬರ ಒಂದೊಂದು ನಕಲಿನಲ್ಲಿ ಜೀನಿನ ಇನ್ನೊಂದು ನಕಲಿನಲ್ಲಿ ತೊಂದರೆ ಆಗಿದೆ, ಒಂದು ನಕಲು ಚೆನ್ನಾಗಿದೆ, ಇನ್ನೊಂದು ನಕಲಿನಲ್ಲಿ ರೂಪಾಂತರ ಆಗಿದೆ. ಆದರೆ ಆರೋಗ್ಯವಂತವಾಗಿರುವ ನಕಲು ರೂಪಾಂತರದ ನಕಲಿನ ಕೆಲಸವನ್ನೂ ಸೇರಿಸಿ ಮಾಡೋದ್ರಿಂದ ಇವರು ಇಬ್ಬರೂ ನೋಡೋಕ್ಕೆ ಆರೋಗ್ಯವಂತರಾಗೇ ಕಾಣ್ತಾರೆ. ಆದರೆ ಒಳಗಡೆ ಏನಾಗಿರುತ್ತೆ, ಇಬ್ಬರಲ್ಲೂ ಒಂದೊಂದು ನಕಲಿನಲ್ಲಿ ವ್ಯತ್ಯಾಸ ಇರುತ್ತೆ. ಇಂಥವರು ಮದುವೆಯಾಗಬೇಕು ಅಂತ ಏನಾದರೂ ರಕ್ತ ಸಂಬಂಧದಲ್ಲೇ ಮದುವೆಯಾಗುವಂತಹ ಸಂದರ್ಭ ಒದಗಿದ ಪಕ್ಷದಲ್ಲಿ ಇಬ್ಬರೂ ಸಹ ತಾವು ಆ ಕಾಯಿಲೆಯ ವಾಹಕರೇ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ಇಬ್ಬರೂ ವಾಹಕರಾಗಿದ್ದರೆ ಹುಟ್ಟುವ ಮಗುವಿಗೆ ಕಾಯಿಲೆ ಬರುವ ಸಾಧ್ಯತೆ ಇದೆ. ಗಂಡು ಅಥವಾ ಹೆಣ್ಣಿನಲ್ಲಿ ಒಬ್ಬರು ವಾಹಕರಾಗಿದ್ದು ಒಬ್ಬರು ಆರೋಗ್ಯವಂತರಾಗಿದ್ದರೆ ಹುಟ್ಟುವ ಮಗುವಿಗೆ ಆ ಥರದ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಸಾಧ್ಯತೆ ಹೆಚ್ಚಿರೋದ್ರಿಂದ ವಾಹಕ ಪರೀಕ್ಷೆ ತುಂಬ ಮುಖ್ಯ ಅಂತ ನಾವು ಅಂತೀವಿ. ಎರಡನೆಯದು ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ, ಅಂದರೆ ಪ್ರಸವ ಪೂರ್ವ ತಳಿವಿಜ್ಞಾನದ ಪರೀಕ್ಷೆಗಳು. ಅದು ಬಹಳಷ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಆಮ್ನಿಯೋಸಿಂಟಸಿಸ್ಸು, ಕೋರಿಯಾನಿಕ್ ವಿಲ್ಲೈ ಸ್ಯಾಂಪ್ಲಿಂಗು, ಕಾರ್ಡೋಸಿಂಟಸಿಸ್ ಎನ್ನುವ ಪರೀಕ್ಷೆಗಳನ್ನು ನಾವು ಮಾಡ್ತೀವಿ. ಇದರ ಜೊತೆಗೆ ಹಾಗೆಯೇ ಏನೂ ಈ ಥರದ ಅವರ ಒಂದು ರಕ್ತವನ್ನು ಮಾದರಿಯನ್ನು ತೆಗೆದುಕೊಳ್ಳದೆ, ಆಮ್ನಿಯಾಟಿಕ್ ದ್ರವದ ಮಾದರಿಯನ್ನು ತೆಗೆದುಕೊಳ್ಳದೆ ಹಾಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಮಗು ಆರೋಗ್ಯವಾಗಿದೆಯೋ ಇಲ್ಲವೋ ಅಂತಲೂ ನಾವು ತಿಳ್ಕೊಳ್ಬಹುದು. ಅದನ್ನು ನಾನ್ ಇನ್ವೇಸಿವ್ ಮೆಥಡಾಲಜಿ ಅಂತ ಕರಿತೀವಿ. ಈ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗಲೂ ಕೆಲವೊಂದು ಮಾರ್ಕರ್ಸ್ಗಳಿರುತ್ತೆ, ಅನಾಮಲಿ ಸ್ಕ್ಯಾನ್ ಅಂತ ಅದನ್ನ ಕರೀತಾರೆ. ಈ ಅನಾಮಲಿ ಸ್ಕ್ಯಾನಲ್ಲಿ ಅದು ನ್ಯೂಕಲ್ ಟ್ರಾನ್ಸ್ಲೂಸಿಯನ್ಸಿ ಅಂತಾರೆ, ಅದರಲ್ಲಿ ವ್ಯತ್ಯಾಸ ಇರುತ್ತೆ. ನೇಸಲ್ ಬ್ರಿಡ್ಜಲ್ಲಿ ವ್ಯತ್ಯಾಸ ಇರುತ್ತೆ, ಐ ಆರ್ಬಿಟಲ್ಲಿ ವ್ಯತ್ಯಾಸ ಇರುತ್ತೆ. ವ್ಯತ್ಯಾಸ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಎಲ್ಲೋ ಒಂದು ಡೌಟ್ ಬರುತ್ತೆ, ಈ ಮಗು ಬೆಳೆಯುತ್ತಿರುವ ಭ್ರೂಣಕ್ಕೆ ತೊಂದರೆ ಇದೆ ಅಂತ. ಇಂತಹ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಮುಂದಿನ ದಿನದಲ್ಲಿ ಇನ್ವೇಸಿವ್ ಟೆಸ್ಟ್ ಅಂತ ಏನಂದರೆ ಆ ಪರೀಕ್ಷೆಗಳನ್ನು ಮಾಡಿಸಿ ಅಂತೇಳಿ ಅವ್ರನ್ನ ರೆಕಮೆಂಡ್ ಮಾಡ್ತಾರೆ. ಈ ಇನ್ವೇಸಿವ್ ಪರೀಕ್ಷೆಯಕ್ಕೆ ಮೊದಲು ತಾಯಿಯ ಒಂದು ಸೀರಮನ್ನು ಪರೀಕ್ಷೆ ಮಾಡಿದಾಗ ನಮಗೆ ಕೆಲವೊಂದು ಅಂಶಗಳು ಗೊತ್ತಾಗುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಹ್ಯೂಮನ್ ಕೋರಿಯಾನಿಕ್ ಗೊನೆಡೋಟ್ರೋಫಿನ್ ಎನ್ನುವ ಒಂದು ಹಾರ್ಮೋನಿನ ಪರೀಕ್ಷೆ ಮಾಡ್ತಾರೆ. ಅನ್ಕಾಂಜುಗೇಟೆಡ್ ಎಸ್ಟ್ರಡಿಯಾಲ್ ಅನ್ನುವ ಮತ್ತೊಂದು ಹಾರ್ಮೋನಿನ ಪರೀಕ್ಷೆ ನಡೆಯುತ್ತೆ. ಅದರ ಜೊತೆಗೆ ಆಲ್ಫಾ ಫೀಟೋಪ್ರೋಟೀನ್ ಎನ್ನುವ ಮತ್ತೊಂದು ಹಾರ್ಮೋನಿನ ಪರೀಕ್ಷೆ. ಈ ಮೂರು ಹಾರ್ಮೋನುಗಳ ಒಟ್ಟಾರೆ ಪರೀಕ್ಷೆಗಳನ್ನು ಮಾಡಿದಾಗ ಇವುಗಳಲ್ಲಿ ಕಂಡುಬರುವ ವ್ಯತ್ಯಾಸದಿಂದಾಗಿ ಖಂಡಿತವಾಗಿಯೂ ನಾವು ಆ ಬೆಳೆಯುತ್ತಿರುವ ಭ್ರೂಣದಲ್ಲಿ ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ ಇರಬಹುದು, ಅಥವಾ ಸ್ಪೈನಲ್ ಕಾರ್ಡಿಗೆ ಸಂಬಂಧಿಸಿದಂಥ ಸ್ಪೈನಾ ಬೈಫಿಡಾ ಇರ್ಬೋದು, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಇರ್ಬೋದು, ಎನೆನ್ಸೆಫಾಲಿ ಇರ್ಬೋದು. ಈ ಥರದ ಹಲವಾರು ವಿಧಗಳನ್ನು ನಾವು ಕಂಡುಹಿಡಿಯಬಹುದಾಗಿದೆ. ಹಾಗಾಗಿ ತಾಯಿಯ ರಕ್ತದ ಪರೀಕ್ಷೆ, ಅದರಲ್ಲಿ ಸೀರಮ್ ಏನಿದೆ ಅದರ ಪರೀಕ್ಷೆಯೂ ಸಹ ಬಹಳ ಮುಖ್ಯವಾದದ್ದು. ಇದು ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಕರಿತೀವಿ. ನಂತರ ಆಮ್ನಿಯೋಸಿಂಟಸಿಸ್ ಅಂದರೆ ಗರ್ಭದ ಸುತ್ತ ಇರುವ ಆಮ್ನಿಯಾಟಿಕ್ ದ್ರವವನ್ನು ಪರೀಕ್ಷೆ ಮಾಡಿ ಅದರಲ್ಲಿರುವ ಜೀವಕೋಶಗಳನ್ನು ತೆಗೆದುಕೊಂಡು ಆ ಜೀವಕೋಶಗಳಲ್ಲಿರುವ DNA ಪರೀಕ್ಷೆ ಮಾಡಿದಾಗ ಆ ಮಗುವಿಗೆ ಯಾವ ರೀತಿಯ ಕಾಯಿಲೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಬೆಳೆಯುತ್ತಿರುತ್ತೆ, ಇನ್ನು ಭ್ರೂಣ, ಅದು ಆ ಭ್ರೂಣದ ಕಾಯಿಲೆಯನ್ನು ನಾವು ಕಂಡುಹಿಡಿಬಹುದು. ಅದೇ ರೀತಿಯ ಗರ್ಭದಲ್ಲಿರುವ ವಿಲ್ಲೈಗಳು, ಕೋರಿಯಾನಿಕ್ ವಿಲ್ಲೈ ಅಂತ ಏನಂತೀವಿ, ಅದರ ಪರೀಕ್ಷೆಯನ್ನು ಮಾಡಿ ಅದರಲ್ಲಿರುವ ಒಂದು ಜೀವಕೋಶಗಳ ಪರೀಕ್ಷೆ ಮಾಡಿದಾಗ ಆ ಒಂದು ಭ್ರೂಣ ಆರೋಗ್ಯವಾಗಿದೆಯೋ ಇಲ್ಲವೋ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಕಾರ್ಡ್ ಬ್ಲಡ್ ಅಂತೀವಲ್ಲ, ಆ ಕಾರ್ಡ್ ಬ್ಲಡ್ಡಿಂದನೂ ಸಹ ಪರೀಕ್ಷೆ ಮಾಡಿದ ನಂತರ ಸಂದರ್ಭದಲ್ಲಿ ಭ್ರೂಣದ ಆರೋಗ್ಯ ನಮಗೆ ತಿಳಿದು ಬರುತ್ತೆ. ಇದು ಪ್ರೀನೇಟಲ್ ಡಯಾಗ್ನೋಸಿಸ್, ಪ್ರಸವ ಪೂರ್ವ ತಳಿವಿಜ್ಞಾನದ ಪರೀಕ್ಷೆಗಳು. ಏನಾದರೂ ತೊಂದರೆ ಇದ್ದ ಪಕ್ಷದಲ್ಲಿ ಅದನ್ನು ಅವರು ಒಂದು ಟರ್ಮಿನೇಟ್ ಮಾಡ್ಬೋದು, ಅಬಾರ್ಟ್ ಮಾಡಿಸ್ಕೋಬೋದು. ಏಕೆಂದರೆ ಆ ಮಗುವಿಗೆ ಅಂಗವೈಕಲ್ಯತೆ ಇರಬಹುದು, ಜೆನೆಟಿಕ್ ಡಿಸಾರ್ಡರ್ಗಳಿರ್ಬೋದು. ಇಲ್ಲಿ ಒಂದು ಕಾನೂನಿನಲ್ಲಿ ಅವಕಾಶವಿದೆ, ಅದನ್ನು ಅವರ ವೈದ್ಯರ ಸಲಹೆ ಮೇರೆಗೆ ಅದನ್ನು ಅವರು ಮಾಡಿಸ್ಕೋಬೋದು. ನಂತರ ಬರುವುದು ನ್ಯೂಬಾರ್ನ್ ಸ್ಕ್ರೀನಿಂಗ್ ಅಂತ. ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಹುಟ್ಟಿನಿಂದಲೇ ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂತ, ಅಂದರೆ ಬಹಳಷ್ಟು ನಮ್ಮ ಚಯಾಪಚಯ ಕ್ರಿಯೆ, ಮೆಟಬಾಲಿಸಮ್ ಅಂತ ಏನಂತ ಕರಿತೀವಿ, ಅದು ನಡೆಯುವುದು ಕಿಣ್ವಗಳ ಮುಖಾಂತರ, ಎನ್ಸೈಮ್ಸ್ ಅಂತ ಕರಿತೀವಲ್ಲ. ಒಂದೊಂದು ಕ್ರಿಯೆಯಲ್ಲೂ
ಅದರಲ್ಲಿ ನಮಗೆ ಹಲವಾರು ಅಂದರೆ ಒಂದು ಡಜನ್ ಗಟ್ಟಲೆ ಕಿಣ್ವಗಳು ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅದೇನು ಮಾಡುತ್ತೆ ಅಂದರೆ ನಾವು ಸೇವಿಸುವ ಆಹಾರವನ್ನು ಸರಿಯಾದ ರೂಪಕ್ಕೆ ಅದನ್ನು ಪರಿವರ್ತನೆ ಮಾಡಿ ದೇಹಕ್ಕೆ ಶಕ್ತಿಯ ಪೂರೈಕೆ ಆಗುವ ಹಾಗೆ ಮಾಡುವಂಥದ್ದು ಕಿಣ್ವಗಳು. ಆಹಾರನೇ ಆಗಿರ್ಬೋದು, ಉಸಿರಾಟದೇ ಆಗಿರ್ಬೋದು, ದೇಹದಲ್ಲಿ ನಡೆಯುವ ಎಲ್ಲ ಚಯಾಪಚಯ ಕ್ರಿಯೆ, ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೆಲ್ಲಕ್ಕೂ ಪೂರಕವಾಗಿ ಕಿಣ್ವಗಳೇ ಮುಖ್ಯ ಕಾರಣಗಳು. ಈ ಕಿಣ್ವಗಳಲ್ಲಿ ಯಾವುದಾದರೂ ಒಂದು ಕಿಣ್ವದಲ್ಲಿ ನ್ಯೂನತೆ ಉಂಟಾದರೆ ಅದು ಸರಿಯಾದ ಕ್ರಮದಲ್ಲಿ ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸದ ಕಾರಣ ಏನಾಗುತ್ತೆ ಅಂದರೆ ಅಲ್ಲಿ ನಡೆಯುವ ಕ್ರಿಯೆಗಳು ಸಂಪೂರ್ಣವಾಗೋದಿಲ್ಲ, ಅಥವಾ ಕ್ರಿಯೆನೇ ನಡೆಯೋದಿಲ್ಲ, ಅಥವಾ ಕ್ರಿಯೆ ನಡೆದರೂ ಸಂಪೂರ್ಣವಾಗಿ ನಡೆಯೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅದು ರಕ್ತದಲ್ಲಿ ಹೆಚ್ಚಿನ ವಿಷವನ್ನು ಶೇಖರಣೆ ಮಾಡೋದರಿಂದ ಆ ಮಗುವಿನ ಬುದ್ಧಿಯ ಒಂದು ಮೆದುಳಿನ ಒಂದು ಡ್ಯಾಮೇಜ್ ಆಗುತ್ತೆ, ಕಣ್ಣುಗಳು ಕಾಣದೇ ಇದ್ದಾಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಸ್ಪ್ಲೀನ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ. ಈ ರೀತಿ ನಾನಾ ರೀತಿಯ ತೊಂದರೆಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಫೀನೈಲ್ ಕಿಟಿನ್ಯೂರಿಯಾ ಆಗ್ಬೋದು, ಗ್ಯಾಲೆಕ್ಟೋಸಿಮಿಯಾ ಆಗ್ಬೋದು, ಜೊತೆಗೆ ಮ್ಯಾಪಲ್ ಯುರಪ್ ಡಿಸೀಸ್ ಆಗಿರ್ಬೋದು. ಈ ಥರದ್ದು ಇದರಲ್ಲಿ ನೂರಾರು ಥರದ ತೊಂದರೆಗಳನ್ನು ನಾವು ನೋಡ್ಬೋದು. ಹಾಗಾಗಿ ಇಂಥ ಸಂದರ್ಭದಲ್ಲೂ ಸಹ ನಾವು ಕೆಲವೊಂದು ಪರೀಕ್ಷೆಗಳು ನ್ಯೂಬಾರ್ನ್ ಸ್ಕ್ರೀನಿಂಗ್ ಅಂತ ಕರೀತಾರೆ. ಅದನ್ನು ಮಗು ಹುಟ್ಟಿದ ನಂತರ ನವಜಾತ ಶಿಶುವಿಗೆ ಹಲವಾರು ಜೀವ ರಾಸಾಯನಿಕ ಪರೀಕ್ಷೆಗಳನ್ನು ಮಾಡುವುದರ ಮುಖಾಂತರ ನಾವು ಹುಟ್ಟಿರುವ ಮಗು ಆರೋಗ್ಯವಾಗಿದೆಯೋ ಇಲ್ವೋ, ಅಥವಾ ಏನಾದರೂ ತೊಂದರೆ ಇದ್ದ ಪಕ್ಷದಲ್ಲಿ ಆ ಮಗುವಿಗೆ ಯಾವ ರೀತಿಯ ಒಂದು ಔಷಧೋಪಚಾರ ನಡೆಸಬೇಕು, ಅದಕ್ಕೆ ಯಾವ ರೀತಿಯ ಕಿಣ್ವದ ಒಂದು ತೊಂದರೆ ಆಗಿದೆ, ಹಾಗಾಗಿ ಆ ಕಿಣ್ವ ಯಾವುದನ್ನು ಇನ್ನೊಂದು ರೂಪಕ್ಕೆ ಪರಿವರ್ತಿಸುತ್ತೆ ಅದನ್ನು ನಾವು ಮಗುವಿಗೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಮಗುವಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇದನ್ನು ಪ್ರಿವೆಂಟಬಲ್ ಫಾರ್ಮ್ ಅಂತ ಕರಿತೀವಿ. ಉದಾಹರಣೆಗೆ ಗ್ಯಾಲೆಕ್ಟೋಸೆಮಿಯಾ ಎನ್ನುವ ಒಂದು ತೊಂದರೆಯಲ್ಲಿ ಆ ಒಂದು ಲ್ಯಾಕ್ಟೋಸನ್ನು ಗ್ಯಾಲೆಕ್ಟೋಸು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುವಂತಹ ಒಂದು ಗ್ಲೂಟ್ ಎನ್ನುವ ಒಂದು ಎನ್ಸೈಮ್ ಅಲ್ಲಿ ಒಂದು ಅಥವಾ ಕಿಣ್ವ ಅನ್ಬೋದು, ಅದರ ಒಂದು ಆಬ್ಸೆನ್ಸ್ ಅಥವಾ ಅದರ ಮ್ಯೂಟೇಷನಿಂದಾಗಿ ಏನಾಗಿರುತ್ತೆ ಅಂದರೆ ಆ ಮಗು ಸೇವಿಸುವ ಲ್ಯಾಕ್ಟೋಸ್ ಎಲ್ಲ ದೇಹದಲ್ಲಿ ಹಾಗೇ ಶೇಖರಣೆಯಾಗಿ ಮೆದುಳು, ಕಣ್ಣು, ಕಿಡ್ನಿ, ಸ್ಪ್ಲೀನು, ಲಿವರು ಇವೆಲ್ಲ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡೋದ್ರಿಂದ, ಅಂದರೆ ಡಯಟ್ ರಿಸ್ಟ್ರಿಕ್ಷನ್ ಅಂತ ಕರಿತೀವಿ, ಆಹಾರದಲ್ಲಿ ಆ ಅಂಶ ಇಲ್ಲದೇ ಇದ್ದ ಹಾಗೆ ಅದನ್ನು ನಾವು ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಗು ಸಂಪೂರ್ಣವಾಗಿ ಆರೋಗ್ಯವಂತವಾಗೇ ಇರುತ್ತೆ, ಆದರೆ ಜೀವನ ಪರ್ಯಂತ ಆ ಒಂದು ವಸ್ತುವನ್ನು ಆ ಮಗು ಸೇವಿಸುವ ಹಾಗಿಲ್ಲ. ಹೀಗಾಗಿ ತಳಿವಿಜ್ಞಾನದ ಪರೀಕ್ಷೆಗಳು ಅಂತಂದಾಗ 3 ಬೇರೆ ಬೇರೆ ಹಂತದಲ್ಲಿ, ಅಂದರೆ ಮಗು ಆಗುವುದಕ್ಕೆ ಮೊದಲಿನ ಹಂತದ ಪರೀಕ್ಷೆಗಳು, ವಾಹಕ ಪರೀಕ್ಷೆಗಳು, ಗರ್ಭಿಣಿಯಾಗಿದ್ದಾಗ ನಡೆಯುವಂತಹ ಪರೀಕ್ಷೆಗಳು, ನಂತರ ಮಗು ಜನಿಸಿದ ನಂತರ ನಡೆಯುವಂತಹ ಪರೀಕ್ಷೆಗಳು, ಅಥವಾ ಮಗು ಜನಿಸಿ ಅದು ದೊಡ್ಡದಾದ ಮೇಲೆ ನಡೆಯುವ ಜೀನೋಮ್ ಅನಾಲಿಸಿಸ್ ಆಗಿರ್ಬೋದು. ಇದೆಲ್ಲ ಪರೀಕ್ಷೆಗಳನ್ನು ಮಾಡಿಸೋದ್ರಿಂದ ಆ ಮಗು ವ್ಯಕ್ತಿ ಆರೋಗ್ಯವಂತನಾಗಿದ್ದಾನ ಇಲ್ಲವಾ ಎಂದು ಸಂಪೂರ್ಣವಾಗಿ ನಿಖರವಾದ ಮಾಹಿತಿಯನ್ನು ನಾವು ಪಡೆಯಬಹುದಾಗಿದೆ. ಅಂತಹ ಸೌಲಭ್ಯಗಳಿದೆ. ಇಂದು ವೈದ್ಯಕೀಯ ಸೌಲಭ್ಯಗಳು ಬಹಳ ಉತ್ಕೃಷ್ಟ ಮಟ್ಟದಲ್ಲಿದೆ. ಅದೇ ರೀತಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಏನಂತೀವಿ ಅದು ಬಹಳ ಒಳ್ಳೆಯ, ಅಂದರೆ ಉತ್ಕೃಷ್ಟ ಮಟ್ಟದಲ್ಲಿ ಕೈಗೆ ನಿಲುಕುವ ದರದಲ್ಲಿ ಇರೋದರಿಂದ ಏನಾಗ್ತಾ ಇದೆ, ಇಂದು ಯಾರು ಬೇಕಾದರೂ ಈ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಮುಂದಿನ ದಿನದಲ್ಲಿ ಆಗುವ ಅನಾಹುತ ಏನು ಆಗುತ್ತೆ ಅದನ್ನು ತಡೆಗಟ್ಟಬಹುದಾಗಿದೆ. ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಅರಿವು ಇದ್ದಾಗ ಅವರು ಗರ್ಭಧಾರಣ ತಜ್ಞರ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರಗಳನ್ನು ಅವರು ಚರ್ಚೆ ಮಾಡ್ಬೋದಾಗಿದೆ. ತಾಯಿಯ ವಯಸ್ಸು ಜಾಸ್ತಿಯಾಗಿದ್ದರೆ, ಆಲ್ರೆಡಿ ಒಂದು ಮಗುವಿಗೆ ತೊಂದರೆ ಇದೆ, ಮತ್ತೊಂದು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ, ಅಥವಾ ಕುಟುಂಬದಲ್ಲಿ ತೊಂದರೆಗಳಿದೆ, ಕುಟುಂಬದ ಹಲವು ಸದಸ್ಯರಲ್ಲಿ ತೊಂದರೆಗಳಿದೆ, ಈ ರೀತಿ, ಅಥವಾ ಇವರೇ ಒಂದು ಮೆಡಿಕೇಷನ್ ತಗೊಳ್ತಾ ಇದ್ದಾರೆ, ಹಾಗಾಗಿ ಎಲ್ಲೋ ಒಂದು ಕಡೆ ಭಯ ಇದೆ, ಹುಟ್ಟುವ ಮಗುವಿಗೆ ಏನಾದರೂ ತೊಂದರೆ ಆಗಬಹುದು ಅಂತ. ಈ ರೀತಿ ಹಲವಾರು ಸಂದರ್ಭದಲ್ಲಿ, ಬಹಳ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಂದೆ ತಾಯಿಗಳಿಗೆ ಒಂದು ಅವ್ಯಕ್ತ ಭಯ ಕಾಡ್ತಾ ಇರುತ್ತೆ, ಏನಾದರೂ ಅಂಗವೈಕಲ್ಯತೆಯ ಮಗು ಹುಟ್ಟಿದ್ರೆ ಏನಪ್ಪ ಮಾಡೋದು ಅಂತ. ಇಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆ ಮೇರೆಗೆ ಈ ಥರದ ಪರೀಕ್ಷೆಗಳಿಗೆ ಒಳಪಟ್ಟು ಹುಟ್ಟುವ ಮಗುವಿನ ಸಂಪೂರ್ಣ ಆರೋಗ್ಯವನ್ನು ಹುಟ್ಟುವುದಕ್ಕೆ ಮೊದಲೇ ಅವರು ತಿಳಿದುಕೊಂಡು ಆರೋಗ್ಯವಂತ ಶಿಶುವಿಗೆ ಜನ್ಮ ನೀಡುವ ಎಲ್ಲ ಸಾಧ್ಯತೆಗಳು ಇಂದು ಇರೋದರಿಂದ ಈ ಎಲ್ಲ ಸೌಲಭ್ಯಗಳನ್ನು
ಗಳ ಸದುಪಯೋಗವನ್ನು ಇದರ ಬಗ್ಗೆ ಅವ್ರಿಗೆ ಒಂದು ವಿಷಯದ ಬಗ್ಗೆ ಜ್ಞಾನ ಇರಬೇಕು ಮತ್ತು ಇದರ ಸದುಪಯೋಗವನ್ನು ಪಡ್ಕೊಳ್ಳೋದ್ರಿಂದ ಉತ್ತಮ ಶಿಶುವಿಗೆ ಆರೋಗ್ಯವಂತ ಶಿಶುವಿಗೆ ಜನ್ಮ ನೀಡಬಹುದು. ಈ ಮುಖಾಂತರ ಕುಟುಂಬಕ್ಕೂ ಒಂದು ಜೆನೆಟಿಕ್ ಬರ್ಡನ್ ಇರೋದಿಲ್ಲ, ಸಮಾಜಕ್ಕೂ ಇರೋದಿಲ್ಲ. ಹಾಗಾಗಿ ಸ್ವಾಸ್ಥ್ಯ ಕುಟುಂಬ ಸ್ವಾಸ್ಥ್ಯ ಸಮಾಜದ ಒಂದು ರಚನೆಗೆ ಇದು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳಬಹುದು. ನಮಸ್ಕಾರ.